श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्समुद्भवविजय तृतीय सर्ग 8ನೇ ಶ್ಲೋಕ. अनवलोक्य सुतं सुतवत्सलो मृगयति स्म महीसुरपुङ्गवः मुहुरपृच्छदमुष्य गतिं नरान् पथि पथि प्रगतोऽनुपदं धृतम्. अनवलोक्य सुतं सुतवत्सलः मृगयति स्म महीसुरपुङ्गवः मुहुः अपृच्छत् अमुष्य गतिं नरान् पथि ಪಥಿ ಪ್ರಗತಃ ಅನುಪದಂ ಧೃತಂ. ಇಂದಿನ ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದಂತೆ ಮದುವೆ ಮನೆಗೆ ಹೋಗಿದ್ದ ವಾಸುದೇವಾಚಾರ್ಯರು ಅಲ್ಲಿಂದ ಹೊರಗಡೆ ಬಂದು ತಂದೆ ತಾಯಿ ನೋಡದೇ ಇರುವಾಗಲೇ ಹೊರಗೆ ಬಂದು ದೇವಸ್ಥಾನಕ್ಕೆ ಬಂದು ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ನಮಸ್ಕಾರವನ್ನು ಮಾಡಿದರು ಅಂತ ನಾವು ಹಿಂದೆ ನೋಡಿದ್ದೀವಿ. ಈಗ ಅಲ್ಲಿ ಮದುವೆ ಮನೆಯಲ್ಲಿ ಏನಾಯಿತು ಅಂತ ಹೇಳ್ತಾರೆ. ಅವರು ನೋಡ್ತಾರೆ, ತಂದೆ ತಾಯಿಗಳು ನೋಡ್ತಾರೆ, ಮಗು ಸಿಗ್ತಾ ಇಲ್ಲ, ಮಗುವಲ್ಲಿ ಮನೆಯಲ್ಲಿ ಇಲ್ಲ. ಅನವಲೋಕ್ಯ ಸುತಂ ಸುತವತ್ಸಲಃ, ಆ ಮಗುವನ್ನ ಅವಲೋಕನ ಅಂದ್ರೆ ಕಾಣೋದು, ಅನವಲೋಕ್ಯ ಅಂದ್ರೆ ಕಾಣದೆ, ಮಗುವನ್ನ ಮನೆಯಲ್ಲಿ ಆ ಮದುವೆ ಮನೆಯಲ್ಲಿ ಕಾಣದೆ, ಸುತಂ ಸುತವತ್ಸಲಃ, ಮಗು ಅಂದ್ರೆ ಭಾರಿ ಇಷ್ಟ ಅವರಿಗೆ, ಯಾಕೆಂದ್ರೆ ತಪಸ್ಸು ಮಾಡಿ 12 ವರ್ಷ ತಪಸ್ಸು ಮಾಡಿ ಹುಟ್ಟಿದ ಮಗು. ಅದರಿಂದ ಮೃಗಯತಿ ಸ್ಮ ಮಹೀಸುರ ಪುಂಗವಃ, ಮಧ್ಯಗೇಹ ಭಟ್ಟರು, ಮಹೀಸುರ ಅಂದ್ರೆ ಬ್ರಾಹ್ಮಣ ಶ್ರೇಷ್ಠರಾದ ಆ ಮಧ್ಯಗೇಹ ಭಟ್ಟರು ಮಗುವನ್ನು ಹುಡುಕ್ತಾರೆ. ಮೃಗಯತಿ ಸ್ಮ, ವಾಸುದೇವನನ್ನ ಹುಡುಕ್ತಾ ಬರ್ತಾ ಇದ್ದಾರೆ. ಪದಂ ಪುತ್ರಪಾದ ಚಿನ್ನಂ ಅನುಸೃತ್ಯ ಅನುಪದಂ ಪತಿ ಪತಿ ಪ್ರಗತೋನುಪದಂ ಧೃತಂ ಅಂತ ಇದೆ. ಮಗುವಿನ ಹೆಜ್ಜೆ ಎಲ್ಲಿ ಹೋಗಿರ್ಬಹುದು ಹಾಗೆ ಅಂತ ಊಹೆ ಮಾಡ್ತಾ ಆ ಪದಗಳನ್ನು ನೋಡ್ತಾ ಹುಡುಕ್ತಾ ಬಂದ್ರು ಅಂತ. ಧೃತಂ ಪ್ರಗತಃ ಅನ್ವಿಷ್ಯ ಗತಃ, ಆ ಹೆಜ್ಜೆಯನ್ನ ಗುರುತಿಸಿಕೊಂಡು ಬರ್ತಾ ಇದ್ದಾರೆ. ಅನುಪದಂ ನಿರಂತರಂ ಪುತ್ರ ನಿರ್ಗಮನಾಂತರಮೇವ ಪ್ರಗತಃ ಇತಿವ ಸುತೇ ವತ್ಸಲಃ ಸ್ನಿಗ್ಧಃ, ಭಾರಿ ಪುತ್ರ ಸ್ನೇಹ ಅಂತ ಭೂಸುರ ಶ್ರೇಷ್ಠರಾದ ಮಧ್ಯಗೇಹ ಭಟ್ಟರು ಸುತಂ ಅನವಲೋಕ್ಯ ದೃಷ್ಟ್ವಾ ಮೃಗಯತಿ ಸ್ಮ ಮಾರ್ಗಯಾಮಾಸ. ಅಮುಷ್ಯ ಗತಿಂ ಗಮನಂ ಗಚ್ಚತಃ ನರಾನ್ ಪ್ರತಿ ಪತಿ ಪತಿ ಮಾರ್ಗೆ, ಆ ದಾರಿಯಲ್ಲಿ ಹೆಜ್ಜೆನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಯಾರ್ಯಾರು ಸಿಕ್ಕಿದ್ರೋ ಅವರನ್ನೆಲ್ಲ ಕೇಳ್ತಾರೆ, ಒಂದು ಮಗು ಹೋಗಿತ್ತು ನೋಡಿದ್ರ ಹಾಗೆ ಅಂತ. ಮುಹುಹು ಅಪೃಚ್ಛತ್ ವಿಚಾರಿತವಾನ್, ವಿಚಾರಿಸ್ತಾ ಇದ್ರು. ಈ ರೀತಿಯಾಗಿ ಆ ಮಧ್ಯಗೇಹ ಭಟ್ಟರು ಮಾರ್ಗದಲ್ಲಿ ಇದ್ದ ಜನರನ್ನ ಕೇಳ್ತಾ, ಅಮುಷ್ಯ ಬಾಲಕಸ್ಯ ಗತಿಂ ಗಮನಂ, ಒಂದು ಹುಡುಗ ಓದನ ನೋಡಿದ್ರ ಹಾಗೆ ಅಂತ ಕೇಳ್ತಾ ಹುಡುಕ್ತಾ ಬಂದ್ರು ಅಂತ ಅರ್ಥ. ಮುಂದಿನದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.